ಹೆಲೋ ಎವ್ರಿವನ್. ಟ್ರಿಪ್ ಹೋಗೋದು ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ. ದೊಡ್ಡವರಿಂದ ಹಿಡಿದು ಮಕ್ಕಳು ತನಕನೂ ಎಲ್ಲಾದರೂ ಹೊರಗಡೆ ಹೋಗೋದು ಅಂತಂದರೆ ತುಂಬಾ ಇಷ್ಟಪಡ್ತಾರೆ. ಅದರಲ್ಲೂ ನನ್ನ ಮಕ್ಳಿಗಂತೂ ನಾವೆಲ್ಲಾದರೂ ಹೊರಗಡೆ ಕರ್ಕೊಂಡು ಹೋಗ್ತೀವಿ ಅಂತಂದರೆ ಅವ್ರು ನೈಟೆಲ್ಲ ನಿದ್ದೆನೇ ಮಾಡಲ್ಲ. ನಾವು ಸಹ ಸಡನ್ ಪ್ಲ್ಯಾನ್ ಮಾಡಿಕೊಂಡು ರಾಯರ ದರ್ಶನ ಮಾಡೋಣ ಅಂತ ಹೇಳಿ ಮಂತ್ರಾಲಯಕ್ಕೆ ಹೊರಡ್ತಾ ಇದ್ದೀವಿ. ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡೆ. ನಾವು ಮಧ್ಯಾಹ್ನ ಮನೆ ಬಿಡೋದ್ರಿಂದ ನೈಟ್ ಊಟಕ್ಕೆ ಹೊರಗಡೆ ಎಲ್ಲೂ ಹೋಗೋದು ಬೇಡ ಅಂತ ಹೇಳಿ ನಾನು ಮತ್ತು ನಮ್ಮ ಮಮ್ಮಿ ಸೇರಿಕೊಂಡು ಮನೆಯಲ್ಲೇ ಸ್ವಲ್ಪ ಚಪಾತಿ ಮತ್ತು ಟೊಮೊಟೊ ಬಾತ್ ಮಾಡ್ಕೊಂಡ್ವಿ. ನಾವು ಎಲ್ಲ ಪ್ಯಾಕ್ ಮಾಡ್ಕೊಂಡು ರೆಡಿ ಆಗೋ ಅಷ್ಟರಲ್ಲಿ ಮಧ್ಯಾಹ್ನ 3 ಗಂಟೆ ಇಲ್ಲೇ ಆಗೋಯ್ತು. ನಮ್ಮ ಅಜ್ಜಿಗೆ ಬೆನ್ನೋವಿರೋದ್ರಿಂದ ಅವರೆಲ್ಲೂ ದೂರ ಪ್ರಯಾಣ ಮಾಡೋದಕ್ಕಾಗಲ್ಲ. ಅದರಲ್ಲೂ ಒನ್ ನೈಟ್ ಅಂತೂ ಅವರೆಲ್ಲೂ ಸ್ಟೇ ಮಾಡೋದಕ್ಕಾಗೋದೇ ಇಲ್ಲ. ಅದಕ್ಕೆ ಅವ್ರನ್ನ ನಮ್ಮ ಆಂಟಿ ಮನೆಯಲ್ಲಿ ಬಿಟ್ಟು ಹೊರಟ್ವಿ. ನಾವು ಮಂತ್ರಾಲಯ ತಲುಪೋ ಅಷ್ಟರಲ್ಲಿ ನೈಟ್ 11 ಗಂಟೆ ಆಗಿತ್ತು. ನಾವು ಹೋಗಿದ್ದು ವೀಕೆಂಡ್ ಆಗಿರೋದ್ರಿಂದ ರೂಮ್ ಸಿಗೋದು ಸ್ವಲ್ಪ ಕಷ್ಟನೇ ಆಯಿತು. ನೆಕ್ಸ್ಟ್ ನಾವೇನು ಮಾಡಿದ್ವಿ ಅನ್ನೋದನ್ನ ಮುಂದಿನ ಬ್ಲಾಗಲ್ಲಿ ಹೇಳ್ತೀನಿ.